ಕಡ್ಲಿದ್ದಾರ ಬ್ಯಾಗ ಹಲ್ಲಿರಂಗಿಲ್ಲ, ಹಲ್ಲಿದ್ದಾರ ಕಡೆ ಕಡ್ಲಿರಂಗಿಲ್ಲ ಅಂತ ಅನ್ನೋದು ಒಂದು ಗಾದಿ ಮಾತ್ರಿ. ಆ ಗಾದಿ ಮಾತಿನಂಗೆ ನನ್ನ ಈಗಿನ ಪರಿಸ್ಥಿತಿ ಕೂಡ ಆಗೈತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದು ಏನರ ಕಂಟೆಂಟ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಪ್ಪ ಅಂದ್ರೆ ನನ್ನ ಕಡೆ ಚಲೋ ಫೋನ್ ಇಲ್ರಿಪ್ಪ. ಸೊ ಚಲೋ ಫೋನ್ ತೊಗೊಳಕ್ಕೆ ಈ ಸದ್ಯಕ್ಕೆ ಆ ಶಕ್ತಿನೂ ಇಲ್ಲ. ಹಾಗಾಗಿ ಈ ಇದ್ದಿದ್ದ ಫೋನ್ನಾಗ ಮಾಡೋಕ್ಕಂತೂ ಆಗೋದಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಅಂತೂ ಕೆಟ್ಟೈತಿ. ಹಾಗಾಗಿ ನಮ್ಮ ಮಾಮನ ಮದುವೆನ ಹೆಂಗೆ ಮಾಡಲಿ, 3-4 ದಿನ ಬಾಡಿಗೆಗೆ ಹಿಂಗೆ ಯಾರ ಕಡೆ ಕೇಳಿಸ್ಕೊಂಡು ಮಾಡಲಿ ವ್ಲಾಗ್ ಅಂತಂತೇಳಿ ಅನ್ನೋ ಯೋಚನೆ ಒಳಗಿದ್ದಾಗ ಭಾಳಪ್ಪ ಫೋನ್ ಕೊಟ್ಟೋದ. ಆಮೇಲೆ ಆ ವ್ಲಾಗ್ಗಳನ್ನ ಅಷ್ಟೂ ಮಾಡ್ಕೊಂಡು ಪೆನ್ ಡ್ರೈವ್ ಒಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅವನಷ್ಟು ಇನ್ನೊಂದು ಫೋನ್ನಾಗ ಹಾಕ್ಕೊಂಡು ಅವ್ನು ಯಾವಾಗ ಎಡಿಟ್ ಮಾಡಿ ನೋಡಿ ಶೇರ್ ಮಾಡ್ಕೊಳ್ಳಿ ಅಂತ ಕಾಯ್ಕೊಂತ ಕುಂತಾಗ ಮತ್ತು ಭಾಳಪ್ಪ ಫೋನ್ ಕೊಟ್ಟ. ಅದು 3 ವಾರ ಆದ್ಮ್ಯಾಗ, ನಮ್ಮ ಮಾಮನ ಮದುವೆ ಆಗಿ 3 ವಾರ ಆದ್ಮ್ಯಾಗ. ಸೊ ಈಗ ನಮ್ಮ ಮಾಮನ ಮದುವೆ ಆಗಿ 3 ವಾರ ಆದ್ಮ್ಯಾಗ ನಿಮ್ಮ ಜೋಡಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಮದುವೆ ತನಕ ಏನೇನೆಲ್ಲ ಆಯಿತು ಅಂತಂತೇಳಿ ಆ ವ್ಲಾಗ್ಗಳನ್ನ ಶೇರ್ ಮಾಡ್ಕೊತ ಹೋಗ್ಯಾನಂತ. ಸೊ ಸಾರಿ ಫಾರ್ ಲೇಟ್. ಆ್ಯಕ್ಚುವಲ್ ಆಗಿದ್ದು ಇದು ನನ್ನ ಕಡೆ ಮೊಬೈಲ್ ಇರದೇ ಇರುವ ಕಾರಣಕ್ಕಾಗಿ ನನಗೆ ಯಾವುದೇ ಲಾಗ್ ಮಾಡೋಕ್ಕೆ ಅಂದ್ರೆ ಲಾಗ್ ಮಾಡಿದ್ದನ್ನು ಶೇರ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ. ಅವನು ಅಷ್ಟು ನಮಗೆ ಒಂದು ಸೆಟ್ ಮಾಡಿ ಕರೆಕ್ಟ್ ಎಡಿಟ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ. ಸೊ ಈ ಕಂಟಿನ್ಯೂ ಬರ್ತಾವೆ ವ್ಲಾಗ್ಸ್ ಅಂತ ಹೇಳ್ತಾ, ದಿಸ್ ಈಸ್ ವಾಟ್ ಪ್ರಾಬ್ಲಮ್ ವಾಟ್ ಐ ಫೇಸ್ಡ್. ನನ್ನ ಕಡೆ ಮೊಬೈಲ್ ಇಲ್ದದ್ದು ಮತ್ತು ಕ್ಯಾಮ್ರಾ ಸರಿ ಇಲ್ದದ್ದು ಫೋನ್ ಇಲ್ದದ್ದು ಭಾಳಪ್ಪ ಕಡೆ ಫೋನ್ ಇಸ್ಕೊಂಡು ಲಾಗ್ ಮಾಡೀನಿ. ಸೊ ಜಾಸ್ತಿ ಮಾತಾಡಕ್ಕೆ ಹೋಗುತ್ತಲ್ಲ ಲಾಗ್ ಹೆಂಗೆ ಅಂತೇಳಿ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ. ಇದು ನಾನು ಅವತ್ತು ಊರಿಗೆ ಹೋಗಿದ್ದೆ. ನೆಕ್ಸ್ಟ್ ಮಾತ್ರ ಲಾಗ್ ಅನಾಹುತ ಅಂದ್ರೆ ಭಾಳ ಚಂದ ಬರ್ತಾವೆ. ಸೊ ಅಷ್ಟು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಜಾಸ್ತಿ ನಂದು ಧ್ವನಿ ಕೊಟ್ಟ ಅಲ್ಲಿ ರಿಯಲ್ ಆಗಿದ್ದನ್ನು ಮ್ಯೂಟ್ ಮಾಡೋಕ್ಕಂತೂ ಹೋಗೋದಿಲ್ಲ ರೀ. ಅವತ್ತು ಆ್ಯಕ್ಚುವಲಾಗಿ ಏನಾಗಿತ್ತು, ಯಾರ್ಯಾರು ಏನೇನು ಮಾತಾಡಿದ್ರು, ಅವತ್ತು ಏನೇನೆಲ್ಲ ಸಪ್ಪಳ ಗಿಪ್ಪಳ ಹಾಡು ಪಾಡು ಅವತ್ತೆಲ್ಲ ಮಾತಾಡಿದ್ದು ಬೈಗಳ ಎಲ್ಲನೂ ಹೆಂಗೈತೆ ಹಂಗೆ ಆಗ್ತಾನಂತ. ಯಾಕಪ್ಪ ಅಂದರೆ ಅವತ್ತು ಏನಾಗಿತ್ತು ಅಂತಂದೇಳಿ ನಾನು ಇನ್ನೊಂದು 10 ವರ್ಷ ಬಿಟ್ಟು ನೋಡಿದಾಗ ಅವತ್ತು ಹಿಂಗೆ ಅಂದ್ರೆ ನೋಡಿ ಇವ್ರು ಹಿಂಗೆ ಅಂದ್ರೆ ನೋಡಿ ಅಂತೇಳಿ ನನಗೆ ಅದಕ್ಕೆ ರಿಯಲಾಗಿ ನೆನಪಿ ಇರಲಿಪ್ಪ ಅಂತ ಅನ್ನೋ ಕಾರಣಕ್ಕೆ ವಿಡಿಯೋ ಹೆಂಗೈತಿ ಹಂಗಾಗ್ತಂತ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಜಾಸ್ತಿ ನಂದು ಧ್ವನಿ ಕೊಟ್ಟೋದು ಅಂತ ಆ ರೀತಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಹೆಂಗೈತಿ ಹಂಗೆ ಹಾಕಿರ್ತಾನಂತ ನೋಡಿ ಸಪೋರ್ಟ್ ಮಾಡಿರಿ. ಎಮ್ಮ ಬಂದ್ಯಾ? ಫ್ರೆಂಡ್ಸ್, ಸೊ ಈಗ ಬಾಳಪ್ಪ ಫೋನ್ ಕೊಟ್ಟು ಹೊಂಟಾನ್ರಿ. ಈಗ ಏನು ಮಾಡತ್ತಂದ್ರೆ ಲಾಗು ಇದು ಬಾಳಪ್ಪನ ಫೋನ್ ಕಟಿಂಗ್ ಮಾಡ್ಸ್ಕೊಂಬಂದು ಬೆಳಗಿನ ಮಾಡ್ಸ್ಕೊಂಬಂದ್ರೆ ಇನ್ನೂ ಸ್ನಾನಗಳ ಇನ್ನೂ ಮಾಡಿಲ್ಲ. ಬಾಳಪ್ಪ ಬಂದು ಮತ್ತೆ ಹೊಳ್ಳಿ ಹೊಟ್ಟಾನ ಫೋನ್ ಕೊಟ್ಟೆ. ಇಷ್ಟ ಸಿಗ್ತಾನ ನಿಮ್ಗೆ ಊರಿಗೆ ಹೋಗೋವಾಗ ಸ್ಟೇಟ್ ಔಟ್ ಆಗಿದೆ. ಸೊ ಬಾಳಪ್ಪ ಹೊಂಟಾನ್ರಿಪ್ಪ. ಈಗ ಇಲ್ಲೇ ಫಂಕ್ಷನ್ ಇಲ್ಲಿ ಐತ್ರಿ, ಇದು ಗುಡಿಯಾಗಿ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕು ನಾನು. ಬಾಂಡೆ ಗಿಂಡ ಮತ್ತೆಲ್ಲ ಲೆಕ್ಕ ತೊಗೊಂಡು. ಬಳಜ ನಿನ್ನ ಕ್ಯಾಮ್ರಾದಾಗ ಮಸ್ತ್ ಬರತಿ. ಫ್ರೆಂಡ್ಸ್, ಈಗ ಹೆಸರು ಚಾರು ಅಂತ ಹೇಳಿರಿ. ಎಷ್ಟು ಸುಮ್ಮನೆ ಕುಂದಿರ್ತಾಳಪ್ಪ ಅಂದ್ರೆ ಬೇಕಾದಂಗೆ ಎತ್ಕೊಂಡಕ್ಕಿನ್ ಬೇಕಾದಂಗೆ ಆಟ ಆಡಿಸ್ರಿ. ಸುಮ್ಮನೆ ಇರ್ತಾಳ್ರಿ, ಒಟ್ಟಾಳಂಗಿಲ್ಲ ರೀ. ಬೇರೆ ಹುಡುಗರು ಇಲ್ಲ ಅದಾರ ಈ ಪುಣ್ಯಾಗ ಕೊಯ್ ಅದಂತ ಹೇಳ್ತಿರ್ತಾರೆ. ಈಕೆ ಮಾತ್ರ ಒಟ್ಟಾಳಂಗಿಲ್ಲ ರೀ. ಬೇಕಾದ್ರೆ ಎತ್ಕೊಳ್ಳಿ ಸುಮ್ಮನೆ ಇರ್ತಾಳೆ ನೋಡ್ರಿಪ್ಪ ಚಾರು ನೋಡಿಲ್ಲ. ಹಿಂಗೆ ನೋಡೋದು ದೊಡ್ಕೊಂಡು ಮಾಡ್ಕೊಂಡು ಕಣ್ ಪಿಳ್ಕಸಲ್ಲ ಪಿಳ್ಕಸ್. ಹಾಂ ರೀ ಚಾರು, ನೀನು ನನ್ನ ಚಾನಲಾಗಿ ಬಂದು ನನ್ನ ಯೂಟ್ಯೂಬ್ ಚಾನಲಾಗಿ ಏಯ್. ಸೊ ಅಲ್ಲಿ ಇನ್ನೂ ಫಂಕ್ಷನ್ ಮುಗಿದಿಲ್ರಿಪ್ಪ. ಫಂಕ್ಷನ್ ಮುಗಿದು ಕಾಯ್ಕೊಂತ ಕುಂತಾನೆ. ಅವರು ದುಡ್ಡು ಕೊಟ್ರಪ್ಪ ಅಂದ್ರೆ ಪಟ ಇಸ್ಕೊಂಡು ಅವ್ರ ಬಾಂಡೆ ಸಾಮಾನು ಅವ್ರಿಗೆ ಹೊಳ್ಕೊಟ್ಟು ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಸೊ ಸಿಗ್ತಾನೆ ಆಮ್ಯಾಗ ನಿಮ್ಮ ಚಾರುನ ಇದ್ರ ಹಾಕ್ತಾನೆ ಯೂಟ್ಯೂಬ್ನಾಗ. ಫಂಕ್ಷನ್ ಅಂತೂ ಮುಗೀತು ರೀ. ಸೊ ಈಗ ಅವ್ರದ್ದು ಪಗಾರ ಅವ್ನು ಕೊಡ್ಬೇಕು ತೊಳ್ಯಾರ್ದು. ಅವ್ರ ಪಗಾರ ಅವ್ರಿಗೆ ಕೊಟ್ಬಿಟ್ನಂದ್ರೆ ಮುಗೋದಕ್ಕದ ಕೆಲಸ. ಸೊ ಬರ್ರಿ, ಈಗೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊಂಟೈತಿ ನೋಡ್ರಿಪ್ಪ ಊರಿಗೆ. ಬಸ್ಸಿಗೆ ಐತಿ ಈಗ 5:33 ಆಯ್ತು. 5:10 ಐತಿ, 5:40 ಐತಿ. ಆ ಬಸ್ ಸಿಕ್ಕರೆ ಆ ಬಸ್ ಬೇಕಂದ್ರೆ ಇಲ್ಲ ಅಂತಂತಂದ್ರೆ ನೋಡ್ಬೇಕಲ್ಲ ಮತ್ತೆ ಮುಂದೆ ವಿಚಾರ ಮಾಡ್ತಾನಂತ. ಅವಸರಲ್ಲೇ ಲಾಗ್ ಸ್ಟಾರ್ಟ್ ಮಾಡೀನಿ. ಅವಸರಲೆ ಇದು ವರ್ಷ ಎಂಡ್ ಆಗ್ಬೋದು. ನನ್ನ ಜೀವನಾನ ಅವಸರದಾಗ ಹೊಂಟ್ಬಿಟ್ರಿ. ಸೊ ಲೆಟ್ಸಿ
ಬಸ್ ಸ್ಟ್ಯಾಂಡಿಗೂ ಈಗ ಬಂದಾಗೈತಿ, ಧಾರವಾಡ ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ನಮ್ಮ ಅಂಟಿನೂ ಬಂದಾಳ್ರಿಪ್ಪ, ನಮ್ಮ ಸಣ್ಣ ಅಂಟಿ. ಸೊ ಅವ್ರ ಆಕಿ ಹಸ್ಬೆಂಡ್ ನಮ್ಮ ಕಾಕ ಇಲ್ಲೇ ಸೀಟ್ ಹಿಡಾಕ ನಿಂತಾನಂತ, ಸೀಟ್ ಹಿಡ್ಕೊಂಡು ಬರೋಣಂತ. ನಮ್ಮ ಅಂಟಿ ಜೋಡಿ ಹೋಗೋಣಂತ ನಮ್ಮ ಅಜ್ಜಿ ಊರಿಗೆ. ಸೊ ಬರ್ರಿ. ಫ್ರೆಂಡ್ಸ್ ಇವರದಿಪ್ಪ ನಮ್ಮ ಕಾಕ ಆ್ಯಂಡ್ ನಮ್ಮ ಅಂಟಿ. 1 hour later. ಫ್ರೆಂಡ್ಸ ಬಂದು ನೋಡ್ರಿಪ್ಪ ಕುರುಬಟ್ಟಿಗೆ. ಇದೆ ನಮ್ಮ ಅಜ್ಜಿ ಮನೆ. ಸೊ ಭಾರಿ ಮಸ್ತ್ ಮಾಡ್ಯಾರ, ಬಾಕ್ಲೈಕ್ಲೆಲ್ಲ ನಾಳೆ ಹಾಕ್ತಾರಂತ ಸ್ಟೇಜ್. ಸೊ ಸ್ಟೇಜ್ ಹಾಕೋಕ್ಕೆಲ್ಲ ರೆಡಿ ಮಾಡ್ಯಾರ. ಸೊ ದಿಸ್ ಇಸ್ ವಾಟ್ ನಮ್ಮ ಅಜ್ಜ ಅಮ್ಮನ ಮನೆ. ಇಲ್ಲೆಲ್ಲ ಸಂತಿ ಇಟ್ಟಾರ ನೋಡ್ದು, ಭಾರಿ ಬಿಡ. ಎಮ್ಮ ಬಂದ್ಯಾ? ನನ್ನ ಚೀಲಿ ಎರಡು ಚಪ್ಲಿ ಕಳಿಸ್ರಿ ಮಗ. ಏನ್ ಮಾಡತ್ತೀರಿ? ಹಾಂ ಫ್ರೆಂಡ್ಸ್, ಈಗ ನಾಳೆ ನಮ್ಮ ಅಮ್ಮಂದು ಫಂಕ್ಷನ್ ಐತಲ್ಲ, ನಾಳೆ ಅಂದ್ರೆ ನಾಡ್ದು ಮದುವೆ, ನಾಳೆ ಮಂಗಳವಾರದ ಫಂಕ್ಷನ್ ಐತಲ್ಲ. ಆ ಫಂಕ್ಷನ್ ಸಂಬಂಧ ನಾವು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ಪ್ರಾಕ್ಟೀಸ್ ಮಾಡತ್ತೀವಿ. ಸೊ ಒಂದಿಷ್ಟು ಡ್ಯಾನ್ಸ್ ವಿಡಿಯೋಗಳನ್ನ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಈ ಮಿಕ್ಸಪ್ ಅಂತಾರಲ್ಲ ಹಂಗೆ ಆ ರೀತಿ. ಅದಕ್ಕಾಗಿ ಒಂದು ಸಣ್ಣ ಕ್ಲಿಪ್ ತೋರಿಸ್ತಾನಂತ ನಾನು ಡ್ಯಾನ್ಸ್ ಮಾಡ್ತೇವೆ ಅಂತ ಹೇಳಿ ನೋಡಿ. ಹಚ್ಚುವ ಫ್ರೆಂಡ್ಸ್. ಇಲ್ಲಿ ಕಡುಬು ಮಾಡಕತ್ತಾರ ರೀ, ನಾಳೆ ಪೂಜೆ ಬೇಕಲ್ಲ. ಸೊ ಕಡುಬು ಮಾಡತ್ತಾರ. ಇಲ್ಲಿ ಇಮ್ಲಮ್ಮ ಅಂದರೆ ನಮ್ಮ ಅಮ್ಮ, ಇವರು ನಮ್ಮಮ್ಮನ ತಂಗಿ. ಇವರು ಈ ಅಮ್ಮ ಅದಲ್ಲ ನಮ್ಮ ಅವ್ವನ ಅವನ ತಂಗಿ, ಅಂದರೆ ನಮ್ಮ ಅವ್ವನ ಚಿಗವ್ವ. ಕುಣ್ಗಾರ ಒಬ್ಬ ಕೊಡತ್ತಾಳು. ನಾವು ಊಟ ಮಾಡಕತ್ತಾನ್ರಿಪ್ಪ ಇವತ್ತು. ಅಜ್ಜ ಅಮ್ಮ ಮಾಡ್ತಾರಲ್ಲ, ಏನಂತಾರೆ ಅವ್ರಿಗೆ, ಸತ್ತಾರ್ಗಿನ ಮಾಡಿರ್ತಾರಲ್ಲ, ಅದಕ್ಕೆ ಏನಂತಾರಿಪ್ಪ, ಹಿರಿಯರಿಗೆ ಮಾಡೋದಂತ ಅಂತಾರಲ್ಲ, ಅದು ಮಾಡಿದ್ದ ಅಡಿಗಿತ್ತು. ಸೊ ಹೋಳಿಗೆ ಬಜ್ಜಿ ಎಲ್ಲ ಇದ್ದವು. ಸೊ ನಾನು ತಿನ್ಕೊತ ಕುಂತಾನೆ. ಬಾಕಲಾಗೆಲ್ಲ ಮಂದಿ ದಾರ. ಈಕಿ ನಮ್ಮ ಸಣ್ಣ ಕಾಕು, ಶಿ ಈಸ್ ಪ್ರೆಗ್ನೆಂಟ್. ನಾವು ಚಹಾ ಕೊಡ್ಕೊತ ನಿಂತಾಳೆ ಮಾಡಾರ ನೋಡ್ಕೊತ. ಸೊ ಹಬ್ಬದ ಮದ್ವೆ ವಾತಾವರಣ ನಡೆದೈತಿ. ಅನ್ನ ಸಿಗ್ತಾನ ನಿಮಗೆ ಸ್ಟ್ಯಾಟ್ಯೂನ್ ಆಗಿ. ಈಗ ಬೇಡ, ಇನ್ನೊಮ್ಮೆ ಉಳಿಸ್ತಂಬಾಲೆ ಮತ್ತೆ ಗಂಟೆ ಆತಪ್ಪ ಚಿನ್ನು ಶಾಂತ ಮಾಡು ಸ್ವಲ್ಪ ಬಾ ಫ್ರೆಂಡ್ಸ್. ನಮ್ಮ ಕಾಕುಗಳದ ಮತ್ತೊಳ್ಳೆ ನಮ್ಮ ಅಮ್ಮ ಅಂದ, ನಮ್ಮ ಮಾಮ ಅಂದ, ನಮ್ಮ ತಂಗಿಗಳದ ಯಾರ್ಯಾರು ನನಗೆ ಅಂದ್ರೆ ಕ್ಲೋಸ್ ಅದಾರಲ್ಲ, ಅವ್ರು ಅಷ್ಟ್ರಿಗೆ ನಾನು ಮೊದ್ಲಕ್ಕೆ ಹೇಳಿದ್ದೆ ಯಾರ್ಯಾರಂತಕ್ಕೆ ಕ್ಯಾಮ್ರಾ ಚಲೋ ಇದ್ದಂಥ ಫೋನ್ ಅದಾವು, ಅವ್ರು ಅಷ್ಟು ನಿಮ್ಮ ಫೋನ್ಲೇ ನಿಮಗೆ ಈ ಕಂಟೆಂಟ್ ಚಲೋ ಅಂತ ಅನ್ಸಿದ್ರೆ, ಒಂದು ವೇಳೆ ನಾ ಆ ಜಾಗದಾಗ ಇರ್ಲಿಲ್ಲಪ್ಪ ಅಂದ್ರೆ ಆ ವಿಡಿಯೋನ ಮಾಡ್ಕೊಂಡು ಇಟ್ಕೋರಿ. ನನಗೆ ಲಾಸ್ಟ್ ಆಮೇಲೆ ಲಗ್ನ ಮುಗಿಸಿ ಹೋಗುವಾಗ ಬಿಟ್ಟು ಹೋಗುವಂತ್ರಿಂತ ನನ್ನ ಫೋನಿಗೆ ಅಂತ ಹೇಳಿದ್ದೆ. ಸೊ ಅಷ್ಟರು ಹಂಗೆ ಮಾಡಿದ್ರೆ, ಅಷ್ಟ್ರ ಫೋನ್ನಾಗೂ ನಾ ಇಲ್ಲದ ಟೈಮ್ನಾಗ ಒಂದಿಷ್ಟು ಮಾಡ್ಕೊಂಡಿದ್ದೆ ವಿಡಿಯೋ. ಸೊ ಈಗ ನೋಡತ್ತಿರಲ್ಲ ನಮ್ಮ ತಂಗಿ ಕಡೆ ಫೋನ್ ಕೊಟ್ಟು ಕಳಿಸಿದ್ದೆ. ಯಾಕಪ್ಪ ಅಂದರೆ ಅವರು ನಾಳೆ ಫಂಕ್ಷನಿಗೆ ಹಳ್ಳಿ ಒಳಗೆ ಒಂದತ್ತಿ ಗಿಡದು ಅಂತ ಹೇಳ್ತಾರೆ ಅದಕ್ಕೆ. ಸೊ ಒಂದತ್ತಿ ಇಡಾಕ ಅಂತೇಳಿ ಕುಕ್ಮಾರಷ್ಟನ್ನ ಕೊಟ್ಟು ನಾಳೆಗೆ ಬರ್ರಿ ಇಷ್ಟೊತ್ತಿಗೆ ಅಂತೇಳಿ ಹೇಳಕ್ಕಂತ ನಮ್ಮ ಮಮ್ಮಿ ನಮ್ಮ ಕಾಕು ಹೋಗಿದ್ರು. ಅವ್ರ ಜೋಡಿ ನಮ್ಮ ತಂಗಿನೂ ಕಳಿಸ್ಕೊಟ್ಟಿದ್ದೆ ಫೋನ್ ಕೊಟ್ಟು. ಅಲ್ಲೆಲ್ಲ ಏನೇನು ಮಾತಾಡ್ಯಾರು ಏನೇನೆಲ್ಲ ಆಗಿತ್ತು ಅಂತಂತೇಳಿ ನೋಡ್ಕೊತ ಹೋಗ್ರಿ. ಹಿಂಗೆ ಹಿಡಿದ್ರಿ ಬ್ಯಾಗ್ನ ನಮ್ಮನ್ಯಾಗ ಹಿಂಗ ನೋಡಿ ಎಷ್ಟು ಸಮಯ ಹಿಂಗ ಬರೇ ಮಣಿ ಬಾರಿ ಚಂದ ಮಾಡಿವ ಜಗ್ ಬಂದೆ ಬಂದೆ ಅಂದ್ರ ಗೊತ್ತಾಕತಿ. ಅಂದ್ರೆ 21 ಮಂದಿ ಅಂತ್ರಿ. ತಗೋರಿ ಈಗ ಕೊಡತ್ತೀರ ಹಳಸಿರಂಗಿಲ್ಲ, ಆದ್ರೆ ನಮ್ಮ ಮಂದಿ ತರುದ ಮತ್ತ
ಇಕ್ಕಬೇಕಿ ಸಣ್ಣಕ್ಕೆ ಇಬ್ಬರು ಕನ್ನಡ ಹುರಿದಾರ ದಿವಸ ಬೆಳಿಗ್ಗೆ ಇಟ್ಕೊಂಡೇವ್ರಿ ಬಸ್ಸು ಮಾಡ್ತಾನ ಅವ 2 ಮನಿ ಚಂದ ಮನಿ ಇದ್ದು ಮಾಡ್ಕೊಂಬಾರ್ರಿ ಅಂದಿದ್ದ ಬೆಳಿಗ್ಗೆ ಬಂದಿದ್ರೆ ಕಾಟ ಇಟ್ಟಾಕ ನಮಗ ನಮ್ಮ ಅಮ್ಮ ಕೈ ಬಿಟ್ಟಾರ್ರಿ ಎಲ್ಲ ಇದ್ರಿಗೆ ಹಚ್ಚಿರ್ತಿತ್ತು ಬಾಯ್ ಬಾಯ್ ಇಲ್ಲ ನಮ್ಮ ಮೂರನೇದಾಗಿ ಬೇ ದಾಣ ಕೊಟ್ಟಾಕೆ ಈಗೆ ದೊಡ್ಡಾಕಿ ಬೇ ನಡಕಿನ ನಮ್ಮ ಅಮ್ಮ ಇದನ್ನ ಮಾಡಕ್ ಬಿಟ್ಟಾರ್ರಿ ಕಾಕ ಆರಾಮ್ದಿಯಾ ಚಂದವಲ್ಲ ಎಲ್ಲ ಫೇವರ್ ಶಾವಂತಿಗೂ ಶಾವಂತಿಗೂ ಎಲ್ಲ ಅದಾರ ಅವ್ರ ಇದ್ರ ಕೊಡ್ತಾ ಇರ್ತಿದ್ರು ನಿಮ್ಗ ಇಲ್ಲಿ ಇದು ಅವ್ರದ್ದು ಮಾಡೇನಿ ಸೊ ಇಲ್ಲಿ ಮಮ್ಮಿ ಚಿಕ್ಕಮ್ಮ ಚಿಕ್ಕವ್ವ ಮತ್ತು ಹೊಳ್ಳಿ ನಮ್ಮ ಸಣ್ಣ ಕಾಕು ಕಡಬು ಮಾಡತ್ತಾರಿಪ್ಪ ನೋಡ್ಬೋದು ನೀವು ಇಲ್ಲಿ ಕಡಬು ಇಲ್ಲೆಲ್ಲ ತುಂಬೆ ಕೊಡಕತ್ತಾರ ಇಲ್ಲಿ ಇವತ್ತು ಸಕ್ಕರೆ ಆರತಿ ಬೆಳಗೋದೈತಿ ಗೌರಿ ಹುಣ್ಣು ಇವತ್ತೈತಿ ಇಲ್ಲಿ ಸಕ್ಕರೆ ಆರತಿ ಬೆಳಕೊಂಡ್ರ ಅಮ್ಮ ಏನು ಮಾಡತ್ತಿ ಹೇಮ ಇಂಥದ್ದಿದ್ರೆ ತೋಟ ಹಿಗ್ಬಿಡ ನನಗೆ ಸೊ ಇಲ್ಲಿ ನನ್ನ ತಂಗಿಗಳು ಬರತ್ತಾರಿಪ್ಪ ಕಸಿನ್ಸ್ ಇವರು ಮುಂದೆ ನೋಡ್ಕೊಂತವ್ರಿ ನಾನು ನೋಡ್ತೀರಲ್ಲ ಆರ್ತಿ ಬಿಡು ಹಾಕೊಂತೇವ್ರಿಪ್ಪ ಈಗ ಇವತ್ತಿಲ್ಲ ಗೌರಿ ಹುಣ್ಣಿಮೆ ಫ್ರೆಂಡ್ಸ್ ಇದೆ ಕುರುಬಟ್ಟಿ ಓಣಿರಿಪ್ಪ ಬರ್ರಿ ಬರ್ರಿ ಪಟ ಪಟ ಬರ್ರಿ ಸಕ್ಕರೆ ಆರತಿ ಬೆಳಕೊಂಡತ್ತೀಗ ನಮ್ಮ ತಂಗಿ ನಮ್ಮ ಸುಮ್ಮಣ್ಣ ಇವರೆಷ್ಟು ನನ್ನ ಕಸಿನ್ಸ್ ರೀಪ ಒಬ್ಬ ನಮ್ಮ ಮಾಮ ಅಷ್ಟು ನಮ್ಮ ಕಸಿನ್ಸ್ ಅದರ ನಮ್ಮ ಚಿಕ್ಕವಣ ಮಕ್ಕಳು ಕುರುಬಗಟ್ಟಿ ಓಣಿರಿಪ ಇವೆಲ್ಲ ಕುರುಬಗಟ್ಟಿ ಹನುಮಪ್ಪನ ಗುಡಿ ರೀ ವೆರಿ ಫೇಮಸ್ ಇನ್ ಕುರುಬಗಟ್ಟಿ ಆ್ಯಂಡ್ ಧಾರವಾಡದಾಗ ಕೂಡ ಸೊ ಕುರುಬಗಟ್ಟಿ ಹನುಮಪ್ಪನ ಗುಡಿ ಇವೆಲ್ಲ ಚಂಬಳಿಗೆ ಅಂತಂತ ಅದಾವ ಭಾಳಷ್ಟು ಸವಿ ನೆನಪುಗಳು ಅವ್ರ ನನಗಿಲ್ಲಿ ಸಣ್ಣಾರಿದ್ದಾಗೆಲ್ಲ ಇದಾರಿಪ್ಪ ಕುರುಬಟ್ಟಿ ಹನುಮಪ್ಪ ಮೊದ್ಲಕ್ಕೊಂದು ಬಾವಿ ಇತ್ತು ಈ ಗುಡಿಯಿಂದ ಹನುಮಪ್ಪನ ಮೂರ್ತಿ ಐತಿ ಹನುಮಪ್ಪದಾನ ಸೊ ಇಲ್ಲಿ ಬಂದು ರೌಂಡ್ ಹಾಕಿದ್ದ ನಾನು ನಮ್ಮ ಕಾಕುಗಳು ಬರ್ತಿದ್ದೀವಿ ನಮ್ಮ ತಮ್ಮದು ಬರ್ತಿದ್ದೀವಿ ಇಲ್ಲೇ ಸೊ ಲಾಟ್ಸ್ ಆಫ್ ಮೆಮೊರಿ ಅದಾವ್ರಿಪ್ಪ ಇಲ್ಲಿ ಬೆಳಗ್ರಿ ಬಡ ಬೆಳಗ್ರಿ ಮಸ್ತ್ ಬೆಳಗ್ತೀರಿ ಬಿಡ
ಸೀರೆ ಬರ್ಬೇಕು ಉಟ್ಕೊಂಡು, ಡ್ರೆಸ್ ಹಾಕೊಂಬರ್ಬಾರ್ದು. ನೋಡ್ರಿಪ್ಪ ಹೋಗೋಣ ಅಂತೀನಿ ಮನೆ ಕಡೆಗೆ. ಈ ಲಾಕ್ಸ್ ಏನೈತಲ್ಲ ಒಂದು ಸ್ವಲ್ಪ ದೊಡ್ಡ ಒಕ್ಕಾವ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಇಷ್ಟ ಆದ್ರೆ ನೋಡ್ರಿ, ಇಲ್ಲ ಅಂದ್ರೆ ಬೇಡ. ಇವು ನನಗೆ ಉಳಿಲಿ ಸ್ವಲ್ಪ ಮೆಮೊರಿ ಆಗ ಅಂತೇಳಿ ನಾ ಇವನ್ನೆಲ್ಲ ಲಾಕ್ಸ್ ಮಾಡಕತ್ತಾನೆ. ಫ್ರೆಂಡ್ಸ್ ಅದು ಫ್ರೆಂಡಸ್ ಅಲ್ಲ ಫ್ರೆಂಡ್ಸ. ಇವು ಹನುಮಪ್ಪನ ಚಂಬಳಿಗೆ ಅಂತೇಳಿ ಈ ಊರಿನ ಒಂದು ಜನಾಂಗ ಅವ್ರ ಮನ್ಯಾಗ ಏನೋ ಬೇಡ್ಕೊಂಡ್ರೆ ಪಾಡ್ಕೊಂಡ್ರೆ ಹಿಂಗೆ ಬಂದು ಇಲ್ಲೇ ಇವ್ನು ಮಾಡಿಟ್ಟೋಕಾರ, ಹನುಮಪ್ಪಗೆ ಅರ್ಪಿಸೋಕಾರ. ಸೊ ಚಂಬಳಿಗೆ ಅಂತಂತೇಳಿ ಈ ಗೂನು ನಾವು ಸಣ್ಣದಾಗಿಂದ ಐತೆ ನೋಡ್ರಿಪ್ಪ ಚಂಬಳಿಗೆ. ಇಲ್ಲೊಂದಿಷ್ಟು ಚಂಬಳಿಗೆ ಇಟ್ಟಿರ್ತಾರೆ. ಈಗ ಯಾಕೋ ಇಲ್ಲಿ ಮೊದ್ಲಿಕ್ಕೆ ಇದ್ದಿದ್ದಿಲ್ಲ, ಇಲ್ಲೊಂದು ದೀಪ ಇರ್ತಿದ್ರು, ಈ ದೀಪದ ಬಟ್ಲಿ ಇಲ್ಲಿ ಇವನ್ನ ಚಂಬಳಿಗೆ ಇಟ್ಟಾರ. ಹನುಮಪ್ಪಜ್ಜ ಇವನ್ನ ಚಂಬಳಿಗೆ ಹಾಕೊಂಡು ಊರಾಗ ಅಡ್ಡಾಡ್ತಾನಂತ ಒಂದು ನಂಬಿಕೆ ಐತಿ. ಇದ್ರ ಮ್ಯಾಗೆಲ್ಲ ದೂದ್ ಉಳತ್ತಿರತ್ರಿಪ್ಪ, ನೋಡ್ಬೋದು ನೀವು. ಒಂದು ನಂಬಿಕೆ ಐತಿ. ಹಾಗಾಗಿ ಹನುಮಪ್ಪನ ಚಂಬಳಿಗೆ ಅವನ್ನ ತೆಲಿಗೆ ದುಬ್ಬಕ್ಕೆಲ್ಲ ಹೊಡ್ಕೊಳ್ಳುವಂಥದ್ದು ನಾವು ಸಣ್ಣಂದಿರ್ತ ಇದ್ದಂಥ ಒಂದು ಸಂಪ್ರದಾಯ. ಸೊ ಸಿಗ್ತಾನ ಮತ್ತು ಮುಂದೆ ಸ್ಲೇಟ್ ಆಗಿರಿ. ನೀವು ನೋಡ್ಬೋದು ಹನುಮಪ್ಪ ಎಷ್ಟು ಚಂದ ಕಾಣ್ತಾನ ಅಂತೇಳಿ. ಸೊ ನಾವೀಗ ಹೊಳ್ಳಿ ಹೊಂಟೇವ್ರಿ. ನಮ್ಮ ತಂಗಿ ಬೇಕಲ್ಲ ಅಂಗಡಿ ಹೋಗ್ಯಾಳ. ಗೋರಂಟಿ ಕೋಣ್ ಅಂತಾರಲ್ಲ, ಏನಂತಾರ ಮೆಹಂದಿ ಕೋಣ್ ತರಕಂತ ಹೊಂಟಾಳೆ. ಬಾಯ್. ಸೊ ಮನೆಗೆ ಹೋದ್ಮೇಲೆ ಸಿಗ್ತೇವೆ ಅಂತ ನಿಮಗೆ. ಇಲ್ಲಿ ಹೆಂಗೆ ಕಾಣತ್ತಲ್ರಿ, ಈ ಮನೆ ನನ್ನ ಸೂಲ್ಗಿತ್ತಿ ಅಂದ್ರೆ ನಮ್ಮ ಮಮ್ಮಿ ನನ್ನ ಡೆಲಿವರಿ ಆಗುವಾಗ ಸಹಾಯ ಮಾಡಿದಂಥ ಸೂಲ್ಗಿತ್ತಿ ಮನೆ ರೀ. ಭೀಮಮ್ಮನ ಮನೆ. ಅಮ್ಮ ಅದಾಟೇನು ತೋರಿಸ್ತಾನೆ ನಿಮಗೆ ಮತ್ತೆ ಯಾವಾಗಾರ ನಾಳಿದ್ದು ತಡ್ರಿ. ಸೊ ಸ್ಟೇಜ್ ಹಾಕಕ್ಕೆ ಪಾಲಿಕೆ ಹಾಕಕ್ಕೆ ರೆಡಿ ಮಾಡತ್ತಾರ ರೀ. ಪಾಲಿಕೆ ಅಂತ ನೋಡ್ರಿ, ಅಲ್ಲಿ ಗುಡಿಗೆ ಹೋಗಿದ್ದು ಪಾಲಿಕೆ ಗಿಲಿಕೆಲ್ಲ ಇವಾಗ ಬರತ್ತ ಬರ್ರಿ ಬಾ. ಸ್ಟೇಜ್ ಅಲ್ರಿ ಪಾಲಿಕೆ ಏನಂತಾರೆ ಅಂದ್ರ ಮಾಡಕ್ಕೆ ರೆಡಿ ಮಾಡತ್ತಾರ. ಅಲ್ಲಿ ಕೆಲಸ ಚಪಾತಿ ಮಾಡಕ್ಕೆ ಒಂದೊಂದು ದಿನ ಹೋಗಿರ್ತಾನೆ. ಆದ್ರೆ ಐತಿ ಭಾಳ ಸ್ವಲ್ಪ ಮಾಡ್ಕೋ. ಫ್ರೆಂಡ್ಸ, ಇಲ್ಲಿ ನಮ್ಮ ಸುಮಣ್ಣ ಮೆಹಂದಿ ಭಾರಿ ಹಚ್ತಾಳ್ರಿಪ್ಪ. ಸೊ ಅಷ್ಟ್ರಿಗೆ ಮೆಹಂದಿ ಹಾಕಿ ಹಚ್ಚಾಕತ್ತಾಳೆ. ಬಟ್ ಗುಗ್ಗಳದಾಗ ಮೇನ್ ಪಾತ್ರ ವಹಿಸ್ತಾರಲ್ಲ ಅವ್ರನ್ನಷ್ಟ ಬಿಟ್ಟು ಈ ಮಕ್ಕಳಿಗೆಲ್ಲ ಮೆಹಂದಿ ಹಚ್ಚಾಕತ್ತಾಳ. ನಮ್ಮ ಅಜ್ಜ ಹಚ್ಕೋಬೇಡ ಅಂತ ಹೇಳೋಣ. ಗುಗ್ಗಳ ಮದುವೆ ಐತಿ. ಸೊ ಈ ಕಾಕುನ ಮಗಳ್ರಿಪ್ಪ ಆಕಿ, ನಮ್ಮ ಕಾಕುನ ಮಗಳು ಸುಮಣ್ಣ. ಸೊ ನಮ್ಮ ಕಾಕು ಇಲ್ಲಿ ಹೂ ಕಟ್ಟಾಕತ್ತಾಳೆ. ಇಲ್ಲಿ ಇನ್ನೂ ಇವ್ರದ್ದು ಮುಗ್ದಿಲ್ರಿಪ್ಪ. ನಮ್ಮಮ್ಮ ಅಂತೂ ಕುಂತು ಯಾವತ್ತ ಊಟ ಮಾಡಕ್ಕೆ ಕೇಳುವಲ್ಲ ಪಟ. ಇಲ್ಲಿ ಒಳಗೆ ಏನಾಗತ್ತಪ್ಪ ಅಂದ್ರೆ ನಮ್ಮ ಮಮ್ಮಿ ಸಾರು ಮಾಡತ್ತಾಳ್ರಿಪ್ಪ. ಇಲ್ಲೇ ನೋಡ್ರಿ ಎಷ್ಟು ಕೊಂಡಾಗ್ಯಾವ. ಅಮ್ಮ ಮಾಡಕತ್ತಿ ಯಾವತ್ತಾತ್ರಿ. ನಮ್ಮ ಕಾಕುಗಳೆಲ್ಲ ಎದ್ದು ಹೋದ್ರೆ ಮೆಹಂದಿ ಹಚ್ಕೊಳಕ್ಕೆ. ಸೊ ಈಗ ನಾನು ಅಮ್ಮನ ಜೋಡಿ ಮಾಡಕತ್ತೇನೆ. ಇನ್ನೂ ಇಷ್ಟು ಕೊಂಡಾದವ್ರಿ. ನಮ್ಮ ಸಣ್ಣಮ್ಮ ತುಂಬಿ ಕೊಡತ್ತಾಳೆ, ನಮ್ಮಮ್ಮ ಲಡ್ಸಾಕತ್ತ. ಸೊ ಈಗ ನಾವು ಮಾಡೋಣಂತ, ಅಮ್ಮ ಹೆಲ್ಪ್ ಮಾಡೋಣಂತ. ಇಲ್ಲಾಂದ್ರೆ ಇವು ರಾತ್ರಿ ಬೆಳತನಕ ಕಾವು. ಈಗ ಎಷ್ಟಾಗೈತೆ ಸಮಯ 10:49. ಸೊ ಬರ್ರಿ ಮಾಡೋಣ. ಕಾಜಿ ತಗೊಳಕ್ಕೂ ಯಾರು ನೋಡಕ್ ಬಂದು ಹೇಳ್ಬೋದು. ಇವತ್ತು ಅನ್ನಕತ್ತಂದು ಇವತ್ತು ನನಗೆ ಒಂಥರ ಆಗ್ಬಿಡ್ತಾರ. ಕಡೆಗೊಮ್ಮೆ ಇಳುತ್ತಾನಂತ ಎಲ್ಲಿ ಹುರಕ್ಕಿ ಹೋಳಿಗೆ ನೀನು ಮಾಡ್ಯಾರಂತ್ರಿ. ಹುರಕ್ಕಿ ಹೋಳಿಗೆ ಮಾಡಿದ್ ಗುಣಗ ಹಂಗ ಓದುತ್ತಂತ. ಅದನ್ನ ಅಮ್ಮ ಕೆಡ್ಸೋದಕ್ಕಂತ ಹೇಳಿ ಮಾಡಕತ್ತಾಳ. ಅಮ್ಮ ಕೆಡ್ಸಿದಕ್ಕಂತ ಈಗ 74 ವರ್ಷದ ಮುದುಕಿ ಆದ್ರು. ಸೊ ಕೆಡ್ಸೋದಕ್ಕ ಅಂತ ಅನ್ನೋ ಕಾರಣಕ್ಕೆ ಈ ಹಣಗಳ ಕೊಟ್ಕೊಂಡು ಮಾಡ್ಕೊಂಡ್ಬಿಡ್ತಾರ. ಈಗ ಅಮ್ಮ ಬೇಕಿಲ್ಲ ಮಾತಾಡ ಅಂದ್ರೆ ಅವಾದ ಅವ್ರ ಒಳಗೆ ಮತ್ತೊಂದು ಕೆಲಸ ಮಾಡಕತ್ತಾರ. ನಾ ಕನ್ಸಕತ್ತಾನೆ ಅದಕ್ಕೆ ಹಂಗಾಗಿ ಅಮ್ಮ ಕುಂತಾಳಲ್ರಿ ನಮ್ಮ ಅವ್ವ ನೋವ ಆಕಿಗೆ ಮಾಡಿ ಜಾಸ್ತಿ ಆಗಿದ್ದು ಕಲ್ಲಿ ಆಕಿ ತೋರ್ಸ ಅಮ್ಮ ಜೂಮ್ ಮಾಡ
ಅಮ್ಮ ಮಾಡಿ ಮಾಡಿ ಬೇಸರಾಗಿ ಅಮ್ಮ ಹಸಿ ಹಿಡ್ದಾಳ, ಅಜ್ಜ ಹೊರಗದಾನ, ಎಲ್ಲಾರು ಒಂದು ಕೆಲಸ ಮಾಡಕತ್ತಾರ. ಹಂಗಾಗಿ ನಾವು ನಿಮ್ಮಮ್ಮ ಗ್ಯಾಸ್ ಇಲ್ಲ ನಮ್ಮಮ್ಮ ಬೇಸರ ಹಂಗಿಲ್ಲ. ನಮ್ಮಮ್ಮ ಮೇಲೆ ಮೇಲೆ ಹಾಕ್ಬೇಡಪ್ಪ, ಮೇಲೆ ಮೇಲೆ ಹಾಕ್ಬೇಡ. ಇದು 2.5 kg ಏನು ಬ್ಯಾಳಿ, ಇದು 2.5 kg ಬ್ಯಾಳಿ ಅಂತ ನೋಡ್ರಿಪ್ಪ. ಒಂದು ಬುಟ್ಟಿ ತುಂಬಾಗ್ಯಾವ. ಏನೇನೆಲ್ಲ ಅಡಿಗೆ ಮಾಡ್ತಾರ ಉತ್ತರ ಕನ್ನಡ ಸ್ಟೈಲ್ ಒಳಗೆ, ಏನೇನೆಲ್ಲ ಹೆಂಗೆಲ್ಲ ಪೂಜೆ ಮಾಡ್ತಾರ ಅಂತ ತೋರಿಸೋ ಉದ್ದೇಶಕ್ಕೆ ಇದನ್ನ ತೋರ್ಸಕ್ಕೆ ಪ್ರಯತ್ನ ಪಡತಾನೆ. ಅಂಡ್ ನಮ್ಮ ಅಜ್ಜ ಊಟ ಮಾಡಿನಪ್ಪ ಅಂದ್ರೆ ಅವ್ನು ಸುತ್ತ ಮೊಸರು ಹಿಂಗೆ ಬಿದ್ಬಿಡ್ತೈತಿ. ಇವು ಹುರಕ್ಕಿ ಹೋಳಿಗೆ ಅಮ್ಮ ನಾನು ಮಾಡಿದೇವಲ್ಲ ಇಷ್ಟೋ ಮಟ್ಟ ಅವ ಇವು ಹುರಕ್ಕಿ ಹೋಳಿಗೆ. ಎಮ್ಮ ಸಾಕು ಬಾಯ್ ಊಟ ಮಾಡ್ಬಾ. ಹೊರಗೇನು ಮಾಡ್ತಾನೆ ನೋಡೋಣ ಬರ್ರಿ. ಇನ್ನೂ ಮುಗುದಿಲ್ಲ ಹೂ ಕೊಟ್ಟದು, ಇನ್ನೂ ಮುಗುದಿಲ್ಲ ರೀ ಹೂ ಕೊಟ್ಟದು ಅಂದೆ. ಅಂದ್ರೆ ಹಾಕತ್ತಾರ ಈಗ ನೋಡ್ರಿ. ಇದನ್ನು ಪೂರ್ತಿ ಹಿಂಗೆಲ್ಲ ಹಾಕಿ ಹಂದ್ರ ಕಟ್ಟಾತ್ರಿ. ಇಪ್ಪ ಇಷ್ಟು ಹತ್ರ ಅಂದ್ರೆ ನಾನು ಇಷ್ಟ ಗಿಡ್ಡಗ ಮಾಡ್ತಾರ ಬಿಡೋದು ನಾ ಮಾಡೀನಿ. ಕಬ್ಬಣ ಅಂದ್ರ ರೀ ಕಟ್ಗೆ ಅಂದ್ರಲ್ಲ, ಕಟ್ಗೆ ಹಾಕ ಏನೇ ನೀ ಕಟ್ರಿ ಸ್ಪೀಡ್ ಕಟ್ತೀರ ಅಂತೇಳಿ ನಾನು ಭಾಳ ಮಾಡತ್ತಾರ. ಸೊ ಅಂದ್ರೆ ಅರ್ಧಂಬರ್ಧಿ ಆಗುತ್ತೆ. ಹಾಂ ಮುಖತೇವ ನಾಯಿ ಇಲ್ಲೇನು ಇಷ್ಟ ಆಗಿದೆ ಡೆಕೋರೇಷನ್. ಸೊ ಈಗ ಅಂದ್ರೆ ಕೂಡ ರೆಡಿ ಆಗೈತಿ. ಅಲ್ಲಿ ಹಿತ್ಲಾಗ ಮಮ್ಮಿ ಯಾರು ಬಾಂಡೆ ತೆಕ್ಕತ್ತಾರಿಪ್ಪ. ಅಷ್ಟು ಬಾಂಡೆ ಗುಡಾಕೊಂಡು ಕಾಣಿಸ್ಬೋದು ನಿಮಗೆ. ಮಮ್ಮಿ ಮತ್ತು ಕಾಕು ಬಾಂಡೆ ತೆಕ್ಕತ್ತಾರ. ಇಬ್ರು ಕಾಕುಗಳು ಮಕ್ಕೊಂಡಾರು. ಈಗ ನಮ್ಮವ್ವ ನಮ್ಮ ಅಂಟಿ ಈಕೆ ಬೇಕಂటే ಇನ್ನು ಹಚ್ಚಿರ್ದಾರ. ನೋಡಿ ಮಸ್ತ್ ಆದ್ಲಾ, ಬೆಳಗ್ಗೆ ಮಸ್ಕಂತೈತಿ. ಅಷ್ಟು ಕಾಕುಗಳು ಮಕ್ಕೊಂಡಾರ, ಕಾಕುಗಳದು ಇಲ್ಲೆಲ್ಲ ಮಕ್ಕೊಂಡಾರ. ಇಲ್ಲಿ ಕಾಣ್ತಲ್ರಿ ಈ ಫೋಟೋ. ಇವತ್ತು ಈ ಅಮ್ಮನ ಪೂಜೆ ಮಾಡ್ಯಾರ. ಅಂದ್ರೆ ಏನಂತಾರ ಅದಕ್ಕೆ ಹಿರಿಯರ ಹಬ್ಬ ಅಲ್ಲ ಸಾರಿ ಹಿರಿಯರ ಪೂಜೆ ಮಾಡ್ತಾರಲ್ಲ ಇವತ್ತು ಮಾಡ್ಯಾರ. ಇಲ್ಲೇ ಗೌರಿ ಹುಣ್ಣಿಮೆನ ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್. ಅದು ಇವತ್ತು ಮಾಡ್ತಾರೆ ಮಾಡೋದು, ಅಜ್ಜ ಅಮ್ಮನ ಪೂಜೆ ಮಾಡೋದು. ಅಂದ್ರೆ ಹಿಂಗೆ ಮನೆ ಕಾರ್ಯಕ್ರಮ ಇದ್ರೆ ಮಾಡ್ತಾರಲ್ಲ ಹಿರಿಯರ ಪೂಜೆ ಅಂತೇಳಿ, ಹಿರಿಯರಿಗೆ ಅಡುಗೆ ಮಾಡಿ ನೈವೇದ್ಯ ಮಾಡ್ತಾರಲ್ಲ ಅದು ಇವತ್ತು ಮಾಡ್ಯಾರ. ಇವತ್ತು ಇಲ್ಲಿ ಊರಾಗ ಐತಿ ಗೌರಿ ಹುಣ್ಣಿಮೆ. ಗೌರವ ಊರಿಗೆ ಹೋಗೋದು ಇವತ್ತು, ಗೌರವ ಹೋಗೋದು ಇವತ್ತನ. ಸೊ ನಾಳೆ ದೇವತಾ ಕಾರ್ಯಕ್ಕೆ ಚೈತ್ರ ಅವರು ಮೆಹಂದಿಯನ್ನು ಹಚ್ಕೊತಿದ್ದಾರೆ, ಸುಮಣ್ಣವರು ಹಚ್ತಾ ಇದ್ದಾರೆ. ಇದು ಅಟ್ಲ ರೀ, ಇದು ಮ್ಯಾಗಿನ ಅಟ್ಲ ಮೇಲೆ ಇಬ್ಬರು ಕುಂತ್ಕೊಂಡು ಮೆಹಂದಿ ಹಚ್ಕೊಂತ ಕುಂತಾರ. ಯಾರ್ದು ಕದ್ದಿದಂಗೆ ತಂಗಿ ಇಲ್ಲೇ ಒಂದು ಏಕ ಚಾಪಿ ಹಾಸ್ಬಿಡ್ರಿ. ಇಲ್ಲೇ ಬರೋ ಮಕ್ಕೊಳಕ್ಕೆ. ಆಮ್ಯಾಗ ಹಾಂ ಸಡ್ಡಿಗೊಂಡು ಬಾ. ಆಮೇಲೆ ಪ್ರಾಕ್ಟೀಸ್ ಮಾಡಿ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಬರ್ತಾಳ್ರಿಪ್ಪ ಆಮ್ಯಾಗ. ಹಾಂ ಅಲ್ಲಿ ಹಿತ್ಲಾಗ ತೋರ್ಸಂಬರ್ರಿ ಮಮ್ಮಿ ಇದು ಏನು ಮಾಡ್ತಾರೆ ಅಂತಂತೇಳಿ. ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕಿತ್ತು ನಾನು ಏನಪ್ಪ ಅಂತಂದ್ರೆ ಇದು ಟೈಮ್ ಭಾಳ ಆಗೈತಿ. ಈಗ 12:05 ಆಗೈತಿ. ಸೊ ಈಗ ಈ ಪರ್ದೇನ ಐತಲ್ರಿ, ಪರ್ದೆ ನಮ್ಮ ಅಜ್ಜಿ ಮಾಡಿದ್ರಿ. ಇದು ಅಜ್ಜಿ ಹೆಂಡದ್ದು. ಅಲ್ಲಿ ಬಾಗಲಾಗಿದ್ದ ಕೂಡ ನಮ್ಮ ಅಜ್ಜಿನ ಹೆಂಡದ್ದು ನಮ್ಮ ಶಾಂತಮ್ಮ. ಓ ನಾ ಅದಾನೆ ಅಕ್ಕ. ನಮ್ಮವ್ವ ನಮ್ಮ ಕಾಕ ಬೆಳಗತ್ತಂದು, ನಮ್ಮವ್ವ ಮತ್ತೊಳ್ಳೆ ನಮ್ಮ ಅಂಟಿ ಬೆಳಗತ್ತಾರ. ಫ್ರೆಂಡ್ಸ್ ಈ ಅಂಕಲ್ ಅದಾರಲ್ರಿ, ಈ ಅಂಕಲರ ಅಪ್ಪಾಜಿ ಪಕ್ಕಿರಜ್ಜ ಅಂತೇಳಿ ಅಂತಿದ್ದ. ಇಲ್ಲಿ ನಮ್ಮ ಮನ್ಯಾಗ ಕೆಲಸ ಮಾಡ್ಕೊತ ಅಂದ್ರೆ ಒಟ್ಟು ನಮ್ಮ ಮನ್ಯಾಗ ಭಾಳ ಇರ್ತಿದ್ದ ಅವ ನಮ್ಮ ಅಜ್ಜನ ಜೋಡಿ. ಆ ಅಜ್ಜನ ಭಾಳ ಅನ್ಸಾಕತ್ತಾಳ ನಮ್ಮವ್ವ. ಅದು ಆ ಅಂಕಲರ ಅಪ್ಪಾಜಿ ರೀ. ಪಕ್ಕಿರಜ್ಜ ಇರ್ಬೇಕಾಗಿತ್ತು ಅಂತೇಳಿ. ಪಾಪ ಒಂದು 7-8 ವರ್ಷದಿಂದ ತೀರ್ಕೊಂಡ್ರವ್ರು. ನಾನು 10th ಇದ್ದೇವ ತೀರ್ಕೊಂಡ್ರವ್ರು ಅಜ್ಜಾರು ಪಕ್ಕಿರಜ್ಜ. ಪೂರ್ತಿ ಅಂದ್ರಂತೂ ಪೂರ್ಣ ಒಣತ್ರಿಪ್ಪ. ಮತ್ತು ಈ ಕಡೆ ಮಗ್ಳ ಆಟ ಹಾಕತ್ತಾರ. ಅಂದ್ರೆ ಬೆಳಗ್ಗೆ ಊಟ ಅಲ್ಲ ಊಟದ್ದೆಲ್ಲ ಆ ಕಡೆ ಮಾಡಿರ್ತಾರೆ. ಸೊ ಊಟದ್ದು ಅಲ್ಲಿ ಹಾಕತ್ತಾರ. ನರ್ಗುಂದರ್ ಬಾಕಲ್ಲಾಗ ಇಲ್ಲಿ ಸ್ಟೇಜ್ ಎಲ್ಲ ಇಲ್ಲಿ ಆಗತ್ತಲ್ಲ, ಸೊ ಇಲ್ಲಿ ಹಾಕ್ಯಾರ. ನಮ್ದೇ ಇದು ಕಾರ್ ಕಡೆ. ಹೌದು ಇದು ಅಜ್ಜರ ಕಾರ್ ಕಡೆ ದೀಪ ಇಲ್ಲಿ ನಿಂತಿದ್ದು ಮಾಡಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ. ಅಂದ್ರಂತೂ ಪೂರ್ಣಗೊಂಡೈತಿ. ಟೈಮ್ ಎಷ್ಟಾಗತ್ತಪ್ಪ ಅಂತಂತಂದ್ರೆ 1:07 ಆತ್ರಿಪ್ಪ. ರಾತ್ರಿ 1:07 ಆಗೈತಿ. ನನಗೂ ನಿದ್ದೆ ಬರತ್ತೈತಿ. ನಮ್ಮ ಚೈತ್ರ ಇನ್ನೂ ಯಾರೂ ಮಕ್ಕೊಂಡಿಲ್ರಿ ಒಳಗೆ. ಮಮ್ಮಿದು ಕಾಕ ಇಲ್ಲಿ ಮಕ್ಕೊಂಡಾನ. ಎಷ್ಟು ಸಂತಿ ಸೊ ಇದೆಲ್ಲ ಅಂದ್ರೆ ಎಲ್ಲ ಮುಗಿಸಿದ್ರಿಪ್ಪ. ಸೊ ಹೊಂಟ್ರವ್ರೀಗ
ಲೋಕುರಾರ್ ಅಂತವ್ರು. ಲೋಕೂರ್ ಅಂತಂತ ಇಲ್ಲಿ ಒಂದು ಊರು ಐತಿ, ಲೋಕುರಾರು. ಇಲ್ಲಿ ನಿಂತಾರಲ್ಲ ಇವ್ರು ನಮ್ಮ ಸಣ್ಣಜ್ಜ, ನಮ್ಮ ಒಣ ಕಾಕ. ಸೊ ಎಷ್ಟಾಗೈತಪ್ಪ ಅಂದ್ರೆ ಟೈಮ್ ಅಲ್ಲಿ ಅಂದ್ರೆ ಹಾಕಿದ್ರೆ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ 1:40 ಆತ. ಇನ್ನು 20 ನಿಮಿಷಕ್ಕೆ 2 ಗಂಟೆ ಆಕತಿ. ಸೊ ನಮ್ಮ ಅಜ್ಜ ಅಂತೂ ಮಕ್ಕೊಂಡು ಸೇಸ್ ನಿದ್ದೆ ಹೊಡ್ಯಾಕತ್ತ ನೋಡ್ರಿ. ಇಲ್ಲ ನಮ್ಮ ಅಜ್ಜ ತಮ್ಮ ನಿಂತೆಲ್ಲ ದೇವ್ರಿಗೆ ಮಾಡತ್ತಾನೆ. ಮೈಕಿಗೆಲ್ಲ ತಂದಿಟ್ಟಾರ, ಮೈಕ್ ಇವೆಲ್ಲ ನಾಳೆಗೆ. ನಮ್ಮ ಅಜ್ಜ ಅಂತೂ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾನೆ. ನಮ್ಮ ಅಜ್ಜನ ತಮ್ಮ ಎಲ್ಲ ಚೆಂದ ಕೆಲಸ ಮಾಡಕತ್ತಾರಲ್ಲ ಅಂತೀವೆಲ್ಲ ದೇಕ್ರಿಗೆ ನೋಡತ್ತಾನೆ. ಆ ವರ್ಡ್ ಗೊತ್ತಿಲ್ಲ ನಂಗೆ, ದೇಕ್ರಿಗೆ ಅಂತ ಯೂಸ್ ಮಾಡ್ತಾನೆ. ಅಲ್ಲೇ ನಮ್ಮ ಚೈತ್ರ, ನಮ್ಮ ಮೀನಾಕ್ಷ್ ಕಕ್ಕನ ಮಗಳ ಸುಬ್ಬಣ್ಣ, ಇಬ್ಬರು ನಮ್ಮ ತಂಗಿಗಳನ್ನ. ನಾನು ನಿಮ್ಗೆ ತಿಳಿಯೋಂಗೆ ಹೇಳಿದೆ. ಇನ್ನೂ ಅವ್ರು ಮೆಹಂದಿ ಹಾಕೊಳ್ಳೋದು ಮುಗ್ದೇ ಇಲ್ರಿಪ್ಪ. ತಂಗಿ ಇಷ್ಟ ಟೈಮ್ 2 ಗಂಟೆ ಆತ, ಇನ್ನೂ ನಿಂದ ಆಗಿಲ್ಲ. ಇನ್ನು ನಿಂದ ಹಾಕಿ ಹಾಕಿದ ಹಾಕೋಗುಡ್ಲೆ 3 ಗಂಟೆ ಬೆಳಗ್ಗೆ ಆಕತಿ. ಅಟ್ಟು ನಮ್ಮಮ್ಮ ಎದ್ದು ನೋಡ್ರಿ, ಅಮ್ಮಗೆ ಹೆಚ್ಚಾತ. ಅದಕ್ಕೆ ತಂದೆ ಬರತ್ತ